ಸಾಕಷ್ಟು ಹೋರಾಟ ಮಾಡ್ತಾಯಿದ್ದಾರೆ ನಿರಂತರವಾಗಿ. ಪಾಪ ಅವ್ರಿಗೆ ಯಶಸ್ಸು ಸಿಗ್ತಾ ಇಲ್ಲ. ಮತ್ತು ಅದೇ ಕಾಲಕ್ಕೆ ಇದು ಹಿಂದೆ ಯಾರಿದ್ದಾರೆ ಅನ್ನೋದು ಇದು ಹೊರಗೆ ಬರ್ತದೋ ಇಲ್ಲೋ ಅಂತ ಪೂರ್ತಿ ಆಳಕ್ಕೆ ಇಳಿಯುವಂಥದ್ದು. ಯಾಕಂದರೆ ಇನ್ನು ಮತ್ತು ಭೂಮಿ ಹಡ್ಡಿಸೋದು ಮತ್ತು ತೊಡಗಿಸೋದು ಮಾಡೋದು ಇರ್ಬೋದಿಲ್ಲ ಅಂತಲ್ಲ ಇವತ್ತು ದೂರದಾರರು ಆರೋಪ ಮಾಡ್ತಾಯಿದ್ದಾರೆ. ವಿಠಲಗೌಡರು ಬಂಗ್ಲೆಗುಡ್ಡದ ಮೇಲೆ 8 ಮೂಳೆಗಳ ಜೊತೆಗೆ ಅಸ್ಥಿ ಪಂಜರಗಳನ್ನು ಬುರ್ಡೆಗಳನ್ನು ತೋರಿಸಿದರು, ಹುಡುಕಿ ತೆಗೆದ್ರು. ಅದ್ರ ಬಗ್ಗೆ ಏನು ಇಲ್ಲಿವರೆಗೆ ಬರಲಿಲ್ಲ. ಇವೆಲ್ಲ ರಿಸಲ್ಟ್ ಬರಬೇಕಾಗಿತ್ತು, ಇದ್ರ ಬಗ್ಗೆ ಏನು ತಿಳುವಳಿಕೆ ಕೊಡಬೇಕಾಗಿತ್ತು, ಆಗಿಲ್ಲ. ಅನೇಕ ಸಾವುಗಳಾಗಿದ್ದಾವೆ, ಅದ್ರ ಬಗ್ಗೆ ರಿಪೋರ್ಟ್ ಆಗಿದ್ದಾವೆ. ಇವರು ಎನ್ಕ್ವೈರಿ ಮಾಡಿದ್ದಾರೆ, ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ, ಅಲ್ಲಿ ಪಂಚಾಯತ್ ಅಧ್ಯಕ್ಷರ ಎನ್ಕ್ವೈರಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದ್ರ ರಿಪೋರ್ಟ್ ಏನು ನೋಡೋಣ ಅದನ್ನು. ಯಾಕಂದ್ರೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಇಲ್ಲಿವರೆಗೆ ಮಾತ್ರ ಅದು ಹ್ಯಾಡಲ್ಲಿ ಸಿಕ್ಕದ ಮುಟ್ಟದ ಮಧ್ಯಂತರ ವರದಿ ಆಗಿದೆ, SIT ಒಪ್ಸದ. ಅದನ್ನ ಬಿಡಿಯಾಗಿ ನೋಡಿದಾಗ ಇನ್ನಷ್ಟು ಗೊತ್ತಾಗುವಂಥದ್ದು. ಬಟ್ ಒಂದು ಥಿಂಗ್ ಏನು ಗೊತ್ತಾಗಿದೆಪ್ಪ ಇದರಿಂದ ಅಂದರೆ, ಇದರಲ್ಲೇ ಈ ಧರ್ಮಸ್ಥಳದ ಈ ಎಲ್ಲ ಕಾಂಡಗಳನ್ನು ಮಾಡಿದಂಥ ವ್ಯಕ್ತಿ ಯಾರೂ ಇಲ್ಲ. ಅವರು ನಾವು ಇವತ್ತು ಯಾರ ಹೆಸರು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಇದು ಆ ದೊಡ್ಡವರ ಪ್ರಭಾವಿತ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದು ಹೇಳೋರು ಯಾರು? ಆದರೂ ಇವತ್ತು ನೈತಿಕತೆ ನೆಲಗಟ್ಟಿನ ಮೇಲೆ ಒಂದು ಹೋರಾಟ ಮಾಡ್ತಾಯಿದ್ದಾರೆ 6 ಜನ. ಅದರಲ್ಲೂ ತಿಮ್ರೋಡಿ ಮತ್ತು ಮಟ್ಟನವರ್. ಅದೇ ಕಾಲಕ್ಕೆ ಇನ್ನೊಂದು ರೀತಿಯಿಂದ ಸೋಮನಾಥ್ ನಾಯಕರಂಥವ್ರು ಹೋರಾಟ ಮಾಡ್ತಾಯಿದ್ದಾರೆ. ಒಬ್ಬರು ಕಾನೂನು ಹಿಡ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಇನ್ನು ಕೆಲವೊಂದು ಎಲ್ಲ ಅತ್ಯಾಚಾರಗಳು, ಹತ್ಯೆಗಳು, ಅಪರಿಚಿತ ಶವಗಳ ಹುಗಿತಗಳ ಬಗ್ಗೆ ಒಂದು ರೀತಿಯಿಂದ ದಿನನಿತ್ಯ ಬೆನ್ನತ್ತಿದ್ದಾರೆ. ಇಲ್ಲಂತಲ್ಲ. ಈ ಒಂದು ನೆಲೆಯಲ್ಲಿ ಇಂದಿಲ್ಲ ನಾಳೆ ಒಂದು ಸತ್ಯ ಬಂದಿತ್ತು, ಸತ್ಯಕ್ಕೆ ಇಂದಿಲ್ಲ ಜಯ ಸಿಕ್ಕಿತ್ತು ಅನ್ನೋ ಭರವಸೆ